ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ಗಣಿ ಧಣಿ ಅಂಥೇಳಿ ಈ ಹಂತಕ್ಕೆ ಬೆಳೆದಕ್ಕೆ ಅನೇಕರ ಕಾರಣ. ಸ್ವತಃ ನಮ್ಮ ರಾಜಕೀಯ ವ್ಯವಸ್ಥೆ, ಸ್ವತಃ ಇಲ್ಲಿಯ ಭ್ರಷ್ಟ ಅಧಿಕಾರಶಾಹಿ ವರ್ಗ. ಮೇಲ್ಮೇಲೆ ಮಾತಾಡ್ತಾ ಇರ್ತೀನಿ. ನಮಗೆ ರಾಜಕೀಯ ಮತ್ತು ಈ ಅಧಿಕಾರಶಾಹಿ ವರ್ಗದಿಂದಾಗಿ ಈ ಇವತ್ತಿನವರೆಗೆ 14 ವರ್ಷ ತೆಗೆದುಕೊಂಡು ಹೋಗುತ್ತೆ. ಒಂದು 889 ಕೋಟಿ ರೂಪಾಯಿ ಹಗರಣ, ಅದರಲ್ಲೂ ಈ ಒಂದು OMC ಕಂಪ್ನಿ ಸೀಮೆಯನ್ನು ಹೊಡೆದು ಹಾಕಿದ್ದು ಏನೆಲ್ಲ ಆಗಿದ್ದಾವೆ ಅದರಲ್ಲ. ಇದಷ್ಟೇ ಅಲ್ಲದೆ ಇನ್ನೂ ಇವ್ರ ಮೇಲೆ 20 ಕೇಸ್ಗಳಿದ್ದಾವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಎಲ್ಲ ಕ್ರೈಮ್ಸ್. ಈಗ ಒಂದಾಗ್ಯದ. ಅವೆಲ್ಲ ಶಿಕ್ಷೆ ಆದರೆ ಏನಾದೀತು ಆಶ್ಚರ್ಯ ಅನ್ನಿಸ್ತದೆ ನಮಗೆ. ಈ ದೇಶದಾಗ ಹೋರಾಟ ಹೆಂಗೆ ಮಾಡೋದ್ರಿ ಅಂತೇಳಿ. ಆದರೂ ಕೆಲವೊಂದು ವ್ಯಕ್ತಿಗಳು ನೆನಪಿಸ್ಕೊಂಡಾಗ ಮಾಡ್ಲಿಕ್ಕೆ ಸಾಧ್ಯದಪ್ಪ ಇಲ್ಲಿ ಹೋರಾಟ ಅಂತ. ಯಾಕಂದರೆ ನಮ್ಮ ಹಿರೇಮಠರು ಹಿರೇಮಠರು ಸಾಮಾನ್ಯದವರಲ್ಲ. ಅವರ ನಿರಂತರ ಹೋರಾಟ ಇವತ್ತು ರಿಸಲ್ಟ್ ಸಿಗೋದಕ್ಕೆ ಕಾರಣೀಭೂತಾದಂಥದ್ದು. ಜೊತೆಗೆ ಸಂತೋಷ್ ಹೆಗಡೆ ಅನ್ನೋದು ನ್ಯಾಯಮೂರ್ತಿ, ಇವರ ಒಂದು ಏನಪ್ಪ ಪ್ರಾಮಾಣಿಕತೆಯಿಂದಾಗಿ ಇವತ್ತು ಈ ಜನಾರ್ದನ್ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ ಕಾನೂನು ನಡೆಯಲ್ಲಿ ಸಿಕ್ಕೊಳ್ತಾ ಇದ್ದಾರೆ. ಇಲ್ಲಾಂದ್ರೆ ಇವ್ರು ಹಿಡಿಯೋದು ಕಷ್ಟನೇ ಇತ್ತು, ಸಾಧ್ಯನೇ ಇರಲಿಲ್ಲ ಅಂತ ಅನ್ನಿಸ್ತದೆ ಇವತ್ತು. ಅದು ನಮ್ಮ ಟಪಾಲ್ ಗಣೇಶ್ ಅವರು ವರ್ಕ್ ಮಾಡಿದಾರಿಲ್ಲ ಅಂತಲ್ಲ, ಆದರೆ ಅವರೊಂದಲ್ಲಿ ಸ್ವಾರ್ಥ ಇತ್ತು, ತಮ್ಮದೇ ಆದ ಗಣಿ ಇತ್ತು. ಆ ಗಣಿಯನ್ನು ಉಳಿಸೋದು ಸಲುವಾಗಿ ಒಬಳಾಪುರಂ ಗಣಿ ಮೊದಲು ಇವ್ರದ್ದಿತ್ತು, ವಿಶೇಷವಾಗಿ TNR ಅಂತ ಕರಿತಾರೆ ಅದನ್ನು. ಅವ್ರ ಕುಟುಂಬದ ಒಡೆತನದಲ್ಲಿತ್ತು. ಆದರೂ ಅವರು ಹೋರಾಟ ಮಾಡಿದವರು ನೆನೆಸಲೇಬೇಕಾಗುತ್ತೆ ಟಪಾಲ್ ಗಣೇಶ್ ಅವ್ರನ್ನ. ಈ ಮಾತನ್ನು ಈ ಸಂದರ್ಭದಲ್ಲಿ ಯಾಕೆ ಚರ್ಚೆ ಮಾಡಬೇಕಾಗಿದೆ ಅಂದರೆ, ಇವತ್ತು ಟಪಾಲ್ ಗಣೇಶ್ ಅವರು ಆಗಿರ್ಬೋದು, ನಮ್ಮ SR ಬಟ್ ಏನೂ ಲಾಭ ಇಲ್ಲ ಅದರಿಂದ. ಒಬ್ಬ ಸಭ್ಯ ವ್ಯಕ್ತಿ, ಇಂಥವ್ರು ನಾವು ಇವತ್ತು ಗುರುತಿಸ್ತಾ ಇಲ್ಲ. ಯಾವುದೇ ಒಂದು ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವರು ಹೈಲೈಟ್ ಮಾಡ್ತಾ ಇಲ್ಲ. ಇಂಥ ನಾಯಕರ ಬೇಕಾಗಿದೆ ನಮಗೆ ಇವತ್ತು. ಈ ನಾಯಕರ ಬಗ್ಗೆ ನಾವು ಯಾರೂ ಇವತ್ತಿನ ಗೋಧಿ ಮೀಡಿಯಾ ಅನ್ರಿ, ನಾವು ಅನ್ರಿ, ಯಾರು ಅನ್ರಿ ಪ್ರಚಾರನೂ ಕೊಡ್ತಾ ಇಲ್ಲ. ಇವ್ರು ಇಂಥವ್ರು ಇದ್ದಾರಪ್ಪ, ಒಳ್ಳೆಯವ್ರಿದ್ದಾರೆ ಏನಂತೇಳಿ. ಎಲ್ಲೋ ಒಂದು ಮೂಲೆಯಾಗ ಒಂದು ಲೇಖ ಬರ್ತದೆ, ಎಲ್ಲೋ ಮುಚ್ಚಿ ಹೋಗ್ಬಿಡ್ತದೆ. ಅದು 5ನೇ ಪೇಜು, 4ನೇ ಪೇಜು, 3ನೇ ಪೇಜಲ್ಲಿ ಸುದ್ದಿ ಬರ್ತದೆ. ಬಂದು ಅದು ನೋಡೋದು, ಇದ್ರ ಇದಾರಪ್ಪ ಇವರು ಹಿರೇಮಠ ಅಂತೇಳಿ. ನಿಜವಾಗಿ ಇವರು ಹೋರಾಟ ಮಾಡ್ದು ಬಿಡೋದು ರೀ. ಈ ಗಣಿಗಾರಿಕೆ ಜನಕ್ಕೆ ಬೆನ್ನತ್ತಿದ್ರು. ಇಲ್ಲಿ DKಶಿ ವಿರುದ್ಧ ಆಯಿತು, ಇಲ್ಲಿ ಈ ಒಂದು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಆಯಿತು, ಅನೇಕರ ವಿರುದ್ಧ ರೀ. ಇದರ ಲಾಭ ತೊಗೊಂಡದ ಯಾವ ಒಬ್ಬ ವ್ಯಕ್ತಿನೂ ಇವತ್ತು ಇವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇದೇ ಸಿದ್ದರಾಮಯ್ಯನವರು ಶೆಡ್ ಹೊಡೆದು ಬಳ್ಳಾರಿ ತನಕ ಹೋಗಿ ಅಧಿಕಾರ ಪಡ್ಕೊಂಡ್ರು. ಇವರಿಗೆಲ್ಲ ಶಿಕ್ಷೆ ಕೊಡಿಸ್ತೀನಿ, ಮಾಡ್ತೀನಿ, ಹಾಗೆ ಹೀಗೆ ಅಂತೇಳಿ. ಇಲ್ಲಿ ಅವ್ರಿಗೆ ಎಷ್ಟು ಕೊಡಿಸಿದ್ರು? ಹೌದು, ಅವ್ರ ವಿರೋಧಿಗಳು ಆಗಬೇಕಾಯ್ತಲ್ಲ. DKಶಿ ಎಷ್ಟು ಕೊಡಿಸಿದರು? ಅವರೆಲ್ಲಕ್ಕಿಂತ ಹೆಚ್ಚಿನ ಕೆಲಸವನ್ನು ನಮ್ಮ SR ಭಟ್ರು ಮತ್ತು ಟಪಾಲ್ ಗಣೇಶ್ ಅವ್ರು ಮಾಡಿದ್ದಾರೆ. ಅವರು ಈ ಆಂಧ್ರದಲ್ಲಿದ್ದಂಥ ಆಂಧ್ರ ಸರ್ಕಾರದಿಂದ ಪಡೆದಂಥ ಒಂದು ಗುತ್ತಿಗೆಯನ್ನು, ಈ ಖನಿಜ ಗುತ್ತಿಗೆಯನ್ನು, ಗಣಿ ಗುತ್ತಿಗೆಯನ್ನು ಈ ವ್ಯಕ್ತಿ ಇವರು ಕರ್ನಾಟಕ ಸಹಿತ ಬಾರ್ಡ್ರ್ ಒಳದಂತ ತೆಗೆದುಕೊಂಡಂಥದ್ದು ಒಂದಲ್ಲ, ಎರಡಲ್ಲ, 1850 ಕೋಟಿ ರೂಪಾಯಿ ತನ ಇವರು ಹೊಡೆದಿದ್ದಾರೆ ಇದರಲ್ಲಿ ಅನ್ನುವಂಥ ಆರೋಪಗಳು ಬರ್ತಾಯಿದ್ದಾವೆ, ಕೇಳಿ ಬರ್ತಾಯಿದ್ದಾವೆ. ಅದರಲ್ಲೂ ಈ ಇದ್ರ ಜೊತೆಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳು ಸಹಿತ, ಈಗ ಹೇಳಿದ್ದಿಲ್ಲ ನಿಮಗೆ, ಸರ್ಕಾರಿ ಅಧಿಕಾರಿಗಳು ಎಷ್ಟು ಪ್ರಮಾಣದಲ್ಲೇ ಇವರು ಸಹಕಾರ ಮಾಡಿದ್ದಾರೆ ಅಂತಂದ್ರೆ, ಇಂಥ ವ್ಯಕ್ತಿಗಳೆಲ್ಲ ಇವರಿಗೆ ಸಪೋರ್ಟ್ ರೀ ರೆಡ್ಡಿ ಅವ್ರಿಗೆ. ಆದರೆ ಈ SR ಮಟ್ಟಿಗೆ ಒಂದು ಡಾಕ್ಯುಮೆಂಟ್ಸ್ ಹಾಕೋಬೇಕಾದ್ರೆ ಒದ್ದಾಟ, ಇವ್ರು ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಸಿಗೋದು ಕಷ್ಟ ಆಗಿಬಿಟ್ಟು ಅಂತಂದ್ರೆ ಹೋರಾಟ ಮಾಡಿ ತೆಗೆದುಕೊಂಡ ಒಂದು ಹಂತಕ್ಕೆ ತಂದು ಇವತ್ತೇನಾದರೂ ಇವ್ರು ಜೈಲಿಗೆ ಹೋಗಿದ್ರೆ ಇವ್ರ ಸಾಹಸಗಳು, ಸಂತೋಷ್ ಹೆಗಡೆ ಅವರ ಸಾಹಸಗಳು, ಇವರೆಲ್ಲರ ಸಾಹಸದಿಂದ ಜೈಲಿಗೆ ಹೋದ್ರು. ನೋಡ್ರಿ, ಜನಾರ್ದನ್ ರೆಡ್ಡಿ ಮತ್ತು ಅವರ ಕುಟುಂಬದ ಕಂಪನಿಗಳನ್ನು ಹೊರತುಪಡಿಸಿ ಒಪ್ಪಂದಗಳ ಮೂಲಕ 11 ಕಂಪನಿಗಳನ್ನು ಅದಿರಿನ ಅಕ್ರಮ ಗಣಿಗಾರಿಕೆ, ಸಾಗಣೆ ಮತ್ತು ರಫ್ತಿಗೆ ಬಳಸಿಕೊಳ್ಳಲಾಗಿದೆ. ಇಷ್ಟು ಕಂಪನಿಗಳು ಒಟ್ಟು 73.99 ಲಕ್ಷ ಟನ್ಗಳಷ್ಟು ಅದನ್ನು ಸಾಗಿಸೋದು. ಎಷ್ಟಾಯ್ತು ರೀ ಇದು? ಅಲ್ಲಿ ನೋಡ್ರಿ, ಹೋದ್ರೆ ಗೊತ್ತಾಗ್ತದೆ. ನೀವು ಈ ಒಂದು ಈ ಬಳ್ಳಾರಿ ಗಣಿಗಾರಿಕೆ ಏನಾದರೂ ಹೋದ್ರೆ ಗೊತ್ತಾಗ್ತದೆ. ಈ ಒಬಳಾಪುರಂ ಮೈನಿಂಗ್ ಕಂಪ್ನಿ ಆಗಿರ್ಬೋದು, ಇನ್ನೂ ಕೆಲವೊಂದು ಕಂಪ್ನಿಗಳಾಗಿರ್ಬೋದು, ಯಾವ ರೀತಿ ಹಟ್ಟಿ ಹೋಗಿದೆ ಅಂದ್ರೆ ಭೂಮಿ ಎಲ್ಲ ತಗ್ಗಿ ಬಿದ್ದು ಹೋಗ್ಬಿಟ್ಟಿದ್ದಾವ್ರಿ. ಆ ರೀತಿ ಕೆಬರಿ ಮುಗಿದ್ಬಿಟ್ಟಾರು. JCB ಹಚ್ಚಿ ಮತ್ತೊಂದು ಹಚ್ಚು, ಅವು ಎಲ್ಲ ದೃಶ್ಯಾವಳಿ ನೋಡಿದ್ರೆ ಗಾಬರಿ ಆಗ್ಬೇಕು ನಾವು. ಆ ರೀತಿ ಹಡ್ಡಿಸ್ ತೆಗೆದನ್ನೆಲ್ಲ ತುಡಿಗೆಂಟ್ರಾಗ ಮರ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಇಂಥದ್ರ ವಿರುದ್ಧ ಇವೆಲ್ಲ ಅಧಿಕಾರಿಗಳು ಸಪೋರ್ಟ್ ಇವರಿಗೆಲ್ಲ. ಹಂಚಿಕೆ ಆಗದ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇವರೊಬ್ಬರೇ ಅಲ್ಲ, ಹಂಚಿಕೆ ಮಾಡಲಾರದ ಏರಿಯಾದಲ್ಲಿ ಸಹಿತ ಈ ಒಂದು ಖನಿಜ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅರಣ್ಯ ಪ್ರದೇಶ ಗಡಿ ನಾಶ ಮಾಡಿ
ಚೆಕ್ ಪೋಸ್ಟ್ ಬದಲಿಸಿ ಅಕ್ರಮ ಎಸಗುವಲ್ಲಿ ಇಲಾಖೆ ಸಿಬ್ಬಂದಿ ಬಾಯ್ಕಿದ್ದಾರೆ. ಚೆಕ್ ಪೋಸ್ಟ್ ಬದಲು ಮಾಡೋದು, ಹಾದಿ ಬದಲು ಮಾಡ್ಕೊಳ್ಳೋದು, ಮ್ಯಾಪು ಬದಲು ಮಾಡ್ಕೊಳ್ಳೋದು ಈ ಅಧಿಕಾರಶಾಹಿ ಜನ ಮಾಡಿದ್ದಾರೆ. ಇವತ್ತು ಯಾಕೆ ಮಾತ್ರ ಮರಳಿ ಅಧಿಕಾರಶಾಹಿ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀನಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಊರಿಂದ ಈ ದೇಶ ಹಾಳಾಗಿದ್ದು ಅಂತ. ಒಬ್ಬ ಜನಾರ್ದನ ರೆಡ್ಡಿನ ಈ ಅಧಿಕಾರಿಗಳು ಅಲ್ಲೇ ಅವತ್ತು ಆರಂಭದಲ್ಲಿ ಕರ್ಪ್ ಮಾಡಿದ್ರು, ಹಿಡಿದಿಟ್ಬಿಟ್ಟಿದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಇವತ್ತು ಇಷ್ಟೆಲ್ಲ ನಮ್ಮ ಅರಣ್ಯ ನಾಶ ಆಗ್ತಿರಲ್ಲ, ನಮ್ಮ ಜನ ನಾಶ ಆಗ್ತಿರಲ್ಲ, ನಮ್ಮ ಅರಣ್ಯ ಜೊತೆಗೆ ನಮ್ಮ ಖನಿಜ ನಾಶ ಆಗ್ತಿರಲ್ಲ, ಕಬ್ಬಿನ ನಾಶ ಆಗ್ತಿರಲ್ಲ. ಇದಕ್ಕೆಲ್ಲ ಜನಾರ್ದನ ರೆಡ್ಡಿ ಎಷ್ಟು ಕಾರಣಕರ್ತನೋ ಅವ್ರಿಗಿದು ಹೆಚ್ಚಿನ ಯಡಿಯೂರಪ್ಪನವರು ಇದಕ್ಕೆ ಸಪೋರ್ಟ್ ಮಾಡಿದರು. ಆ ಸಮಯದಲ್ಲಿ ಅವರು ಜೈಲಿಗೆ ಹೋಗ್ಬೋದು, ಆ ಮಾತು ಬೇರೆ. ಇನ್ನೂ ಆಗಬೇಕಾಗಿದ್ದು ಎಲ್ಲ ಇವರಿಗೆಲ್ಲ ಶಿಕ್ಷೆ ಆಗಲೇಬೇಕಾದಂಥದ್ದು. ಇಂಥದನ್ನು ಒಂದು ದೊಡ್ಡ ಸಾಹಸ ಮಾಡಿದವರು SR ಹಿರೇಮಠ ನಿರಂತರ ಹೋರಾಟದಿಂದ 10 ಟನ್ಗೆ ರಹದಾರಿ ಪಡೆದಿರುವ ಟಿಪ್ಪರ್ಗಳಲ್ಲಿ 30 ಟನ್ಗಳಿಂದ 35 ಟನ್ಗಳಷ್ಟು ಅದಿರು ತುಂಬಿ ಸಾಗಿಸಲಾಗಿದೆ. ಈಗ ರೋಡ್ಗಳು ಹಾಳ, ಎಲ್ಲ ಹಾಳ. ಎತ್ತು ನೋಡಿದ್ರೆ ನೋಡಿ ಕೆಂಪು ಮಣ್ಣನ್ನು ನೀವು ಸೊಂಡ್ರು ಹೋಗಿರೋ ಗೊತ್ತಾಗ್ತದೆ, ಸುತ್ತಮುತ್ತ ಗೊತ್ತಾಗ್ತದೆ ಏನಾಗ್ತದೆ ಅಂತೇಳಿ. ಒಂದು ಪ್ರವಾಸ ಮಾಡಿ ಬರೀ ಗೊತ್ತಾಗ್ತದೆ. 20 ಟನ್ಗಳ ಸಾಮರ್ಥ್ಯ ಟ್ರಕ್ಗಳಲ್ಲಿ 40 ರಿಂದ 45 ಟನ್ಗಳಷ್ಟು ಅದ್ರ ಸಾಗಿಸೋರು. 40 ಟನ್ 20 ಟನ್ ಸಾಗಿಸುವಲ್ಲ. ಅದಿರು ಹೊತ್ತ ಟಿಪ್ಪರ್ ಮತ್ತು ಟ್ರಕ್ಗಳು ಸಾಗುವ ದಾರಿಯಲ್ಲಿದ್ದ ಅರಣ್ಯ ಇಲಾಖೆ ಹಲವು ತಪಾಸಣಾ ಠಾಣೆಗಳನ್ನು ರದ್ದುಪಡಿಸಲಾಗಿತ್ತು, ಖಾಲಿ ಮಾಡಲಾಗಿತ್ತು. ಅದನ್ನು ರದ್ದುಪಡಿಸಿಬಿಟ್ಟು ಅದನ್ನು ಚೆಕ್ ಮಾಡುವಂಥದ್ದು. ಉಳಿದ ತಪಾಸಣಾ ಠಾಣೆಗಳ ಬಳಿ ವೇ ಬ್ರಿಡ್ಜ್ಗಳು ಇಲ್ಲದ ಕಾರಣ, ತೂಕ ಮಾಡುವು ಅಲ್ಲಿ ತಕಡೆ ಇಲ್ಲದ ಕಾರಣಕ್ಕಾಗಿ ಬದಲು ಮಾಡಿ ಹೋಗ್ಬಿಟ್ರು. ಸಾಗಣೆಯಾದ ಅದರಿಂದ ನೈಜ ಲೆಕ್ಕ ಸಿಗುತ್ತಿರಲಿಲ್ಲ. ಇವು ಎಷ್ಟು ಹೋಯ್ತು ಏನು ಹೋಯ್ತು ಸಾಧ್ಯವಿಲ್ಲ ಹೇಳಲಿಕ್ಕೆ, ಆ ಪ್ರಮಾಣದಲ್ಲಿ ಹೋಗ್ಯದ. ಅಂಥ ಒಂದು ದೊಡ್ಡ ನಷ್ಟವನ್ನು ಆದರೂ ನಮ್ಮ ಸರ್ಕಾರಗಳು ಕಿವುಡ ಮತ್ತು ಮೂಗ ಕುರುಡ ಅಂತ ಈ ಹಂತಕ್ಕೆ ಬಂದಿದ್ದರಿಂದಾಗಿ ಇವತ್ತು ಈ ಒಂದು ಏನಪ್ಪ ಅಂದ್ರೆ ಜನಾರ್ದನ ರೆಡ್ಡಿ ಅನ್ನುವಂಥ ಒಬ್ಬ ದೊಡ್ಡ ಈ ಗಣಿಗಳ ಅನ್ಬೇಕಾಗ್ತದೆ. ನಾವು ಇಂಥವ್ರು ಹುಟ್ಟುಕೊಳ್ಬೇಕಂತ ಪ್ರಸಂಗ ಬಂದದ. ಇಂಥವ್ರು ಹುಟ್ಟಿದ್ರು ಇದ್ರ ವಿರುದ್ಧ ಹೋರಾಟ ಮಾಡುವಂಥ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿರುವಂಥ SR ಹಿರೇಮಠರು. ಅದೇ ಕಾಲ ಟಪಾಲ ನಮ್ಮ ಗಣೇಶ್ ಅವರು, ಟಪಾಲ್ ಗಣೇಶ್ ಅವರು ಒಂದು ಹೌದು ಅಲ್ಲಿ ಉದ್ಯೋಗ ಮಾಡಿದವ್ರು ಮಾಡಲಿ, ಆದರೆ ಮಾಡಿದ್ದಾರೆ, ಅದನ್ನು ಒಪ್ಪುವಂಥ ವಿಷಯ. ಅದಕ್ಕಿಂತಲೂ ನಮ್ಮ SR ಹಿರೇಮಠರ ನಿರಂತರ ಹೋರಾಟದಿಂದಾಗೆ ಇದು ಇವತ್ತು ಒಂದಿಷ್ಟು ಶಿಕ್ಷೆ ಆಗಿದೆ. ಇನ್ನೂ ಶಿಕ್ಷೆ ಆಗಬೇಕಾಗಿದೆ. ಇನ್ನೂ 20 ಕೇಸುಗಳಿದ್ದಾವೆ ಅವ್ರ ಮೇಲೆ. ಅದು ಕ್ರಿಮಿನಲ್ ಕೇಸುಗಳೆಲ್ಲ ರೆಡ್ಡಿ ಅವ್ರ ಮೇಲೆ, ಅವ್ರ ಸಂಬಂಧಿಕರ ಮೇಲೆ ಒಬ್ಬರು ಇಬ್ಬರು ಎಲ್ಲರೂ ಅಕ್ರಮ ಗಣಿಗಾರಿಕೆ. 20ರಲ್ಲಿ 14 ಪ್ರಕರಣಗಳು ಅಕ್ರಮ ಗಣಿಗಾರಿಕೆ ಸಮಸ್ಯೆ ಇದಾವೆ. 20 ಪ್ರಕರಣಗಳಲ್ಲೇ 14 ಪ್ರಕರಣಗಳು ಏನದಪ್ಪ ಅಂದ್ರೆ ಈ ಅಕ್ರಮ ಗಣಿಗಾರಿಕೆ ಈಗ ಸಂಬಂಧಿಸಿದ್ದಾವೆ. ಇವೆಲ್ಲನೂ ಏನಪ್ಪ ಅಂದರೆ ಎನ್ಕ್ವೈರಿ ಆಗಿ ಇದರಲ್ಲಿ ಭಾಗಿಯಾದವರ ಶಿಕ್ಷೆ ಆದರೆ ಅವರಿಂದ ಈ ಏನು ಇಲ್ಲಿವರೆಗೆ ಹೊಡೆದಿದ್ದಾರೆ ಇವರು ಅದು ದುಡ್ಡು ವಸೂಲಿ ಆದರೆ ಇದು ಪವಾಡನ ಆಗ್ತದನ ಇಲ್ಲಿ ಅನ್ನುವಂಥ ಪ್ರಶ್ನೆ. ಆದರೂ ಒಂದಿಷ್ಟಾದರೂ ಇವಾಗ ಶಿಕ್ಷೆ ಆಗ್ಯದ. ನಾವೆಲ್ಲರೂ ಹೌದಪ್ಪ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಅದು ಆದರೆ ಇದು ಒಂದರಿಂದ ಸಮಾಧಾನ ಅಲ್ಲ. ಇಂಥ ನೂರಾರು SR ಹಿರೇಮಠರು, ನೂರಾರು ಟಪಾಲ್ ಗಣೇಶರು, ಇನ್ನೂ ಅನೇಕ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ. ನಮ್ಮ ಸಂತೋಷ್ ಹೆಗಡೆ ಅವರು ಇವರೆಲ್ಲರೂ ಕೂಡಿದರೆ ಇನ್ನೂ ಅನೇಕ ಒಳ್ಳೆಯ ಕೆಲಸಗಳಾಗ್ಬೋದು. ಆದರೆ ಅಂಥ ಪ್ರಾಮಾಣಿಕ ಬರಬೇಕಲ್ವ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಅದು ಯಾವಾಗ ಬರ್ತಾರೋ, ಇಡೀ ವ್ಯವಸ್ಥೆ ಯಾವಾಗ ಬದಲಾಗ್ತದೋ ಯಾರಿಗೆ ಗೊತ್ತು ಅನ್ನೋಂಥ ಪರಿಸ್ಥಿತಿ ಇವತ್ತಾಗಿದೆ. ಆದರೂ ಪ್ರಯತ್ನ ನಡೆದದ. ಸತ್ಯಕ್ಕೂ ಅಸತ್ಯಕ್ಕೂ, ಕಳ್ಳತನಕ್ಕೂ ಸತ್ಯತನಕ್ಕೂ ಹೋರಾಟ ನಿರಂತರ ಇರ್ತದೆ. ಆ ದಿಶೆಯಲ್ಲಿ ನಾವು ಇವತ್ತು ನೆನಪಿಸ್ಬೇಕಾಗಿದ್ದು ಮತ್ತು SR ಹಿರೇಮಠರು, ಅವ್ರ ಜೊತೆಗಾರರು ಮತ್ತು ನಮ್ಮ ಸಂತೋಷ್ ಹೆಗಡೆ ಅವರು, ಇವರೆಲ್ಲರ ಸಾಹಸದಿಂದ ಒಂದಿಷ್ಟು ಶಿಕ್ಷೆ ಆಗ್ಯದ. ಇನ್ನೂ ಪೂರ್ಣ ಪ್ರಮಾಣದಿಲ್ಲ. ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಯಾವಾಗ 14 ಗಣಿ ಕೈಗಾರಿಕೆದ್ದು ಮತ್ತು ಇನ್ನು 6 ಉಳಿದ ಪ್ರಕರಣಗಳು ಅಪರಾಧಿ ಪ್ರಕರಣಗಳು ಇವೆಲ್ಲನೂ ಸಿದ್ಧದಾಗ ಇದು ಒಂದೇನೋ ಎಂಡ್ ಆಗ್ಬೋದು. ಮತ್ತು ಇವ್ರ ಕಡೆಯಿಂದ ನಿಶ್ಚಿತದ ರೆಡ್ಡಿಯಿಂದ ನಮಗಾದಂಥ ಕರ್ನಾಟಕ ಅಂತ ನಷ್ಟವನ್ನು ನಾವು ತುಂಬಿಸಿಕೊಳ್ಳಲೇಬೇಕಾದಂಥದ್ದು ಅನಿವಾರ್ಯತೆ ಅಂತ ಹೇಳ್ತೀನಿ. ನಾನು ಮಾಡ್ತಾ ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರ ಮಾಡ್ತಾ, ಅದರಲ್ಲೂ SR ಹಿರೇಮಠರಂಥ ಹಿರಿಯರ ಸಲಹೆ ಸೂಚನೆ ತೆಗೆದುಕೊಂಡ ಮುಂದಿನ ಹೆಜ್ಜೆ ನಮ್ಮ ಸಿದ್ದರಾಮಯ್ಯ ಇಡ್ಬೋದಾ ಅನ್ನುವಂಥ ಇವತ್ತಿನ ಪ್ರಶ್ನೆ. ಆದರೆ ಎಲ್ಲರೂ ನಾವು ಮಾಡಿದ್ದೀವಿ ಅನ್ನುವಂಥ ಗುಂಗಿನಲ್ಲಿರುವುದರಿಂದಾಗೆ ಇದು ಅಲ್ಲೇ ಉಳಿಬೋದು. ಬೇಡ ಇವರು ನಾವು ಹಂಗೆ ಮುಂದೆ ಹೋಗೋದಕ್ಕೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಮೌನ ವಹಿಸ್ಬೋದು. ಯಾರಿಗೆ ಗೊತ್ತು ಏನಾಗ್ತದೆ ಅಂತೇಳಿ. ಒಟ್ಟಲ್ಲೇ ನಾವು ಇವತ್ತು ಥ್ಯಾಂಕ್ಸ್ ಹೇಳಬೇಕಾಗಿದ್ದು SR ಹಿರೇಮಠ ಮತ್ತು ಸಂತೋಷ್ ಹೆಗಡೆ ಅವರಿಗೆ, ಜೊತೆಗೆ ಟಪಾಲ್ ಗಣೇಶ್ ಅವ್ರಿಗೆ, ಇನ್ನುಳಿದವರಿಗೆ ಅಂತ ಹೇಳ್ತಾ ಈ ಪ್ರಾಮಾಣಿಕ ಸಂಖ್ಯೆ ಭಾಳ ಕಡಿಮೆ ಅದ, ಅದು ಹೆಚ್ಚಾಗಲಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಜನಾಂಗ ಈ ದಿಶೆಯಲ್ಲಿ ಹೋರಾಟ ಮಾಡಲಿ ಅಂತ ಮತ್ತೊಮ್ಮೆ ಹೋರಾಟ ಮಾಡಲಿ, ಪ್ರಾಮಾಣಿಕತೆಗೆ ಎದ್ದು ನಿಲ್ಲಿ ಅನ್ನುವಂಥ ಮಾತಾಡ್ತಾ ನಿಮಗೆ ಇದೆಲ್ಲ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಡೆ ವಂದನೆಗಳು.